ನೀವು ರಿಸ್ಕ್ಲೆಸ್ ಆಗಿ ಹೂಡಿಕೆ ಮಾಡಬೇಕಾ? ಹೆಚ್ಚು ಆದಾಯ ಬರದಿದ್ರೂ ಪರವಾಗಿಲ್ಲ, ನಾವು ಹಾಕಿರೋ ಬಂಡವಾಳ ಸುರಕ್ಷಿತವಾಗಿರಬೇಕು ಅನ್ನೋ ಮೈಂಡ್ ಸೆಟ್ ಇರೋರಿಗೆ ಪೋಸ್ಟ್ ಆಫೀಸ್ ಉತ್ತಮ ಆಯ್ಕೆ. ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡಿದರೆ ಬಂಡವಾಳವೂ ಸುರಕ್ಷಿತ ಮತ್ತು ನಿಗದಿತ ಆದಾಯ ಸರಿಯಾದ ಸಮಯಕ್ಕೆ ನಿಮ್ಮ ಕೈ ಸೇರುತ್ತದೆ. ಇನ್ನು ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಹಣ ಸೇಫ್. ಇದಕ್ಕೆ ಕೇಂದ್ರ ಸರ್ಕಾರವೇ ಗ್ಯಾರಂಟಿ. ಹಾಗಿದ್ರೆ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಲು ಇರುವಂತಹ ಬೆಸ್ಟ್ ಯೋಜನೆಗಳನ್ನು ನೋಡೋದಾದ್ರೆ, ನಂಬರ್ 1 ಸುಕನ್ಯಾ ಸಮೃದ್ಧಿ ಯೋಜನೆ. ಪ್ರಸ್ತುತ ಬಡ್ಡಿ ದರ 8.20 ಇದ್ದು ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗುತ್ತದೆ. ಈ ಯೋಜನೆಯಲ್ಲಿ ಕನಿಷ್ಠ ಹೂಡಿಕೆ ಮೊತ್ತ 25 ರೂಪಾಯಿ ಆದರೆ ಗರಿಷ್ಠ ಹೂಡಿಕೆ ಮೊತ್ತ 1.5 ಲಕ್ಷ ರೂಪಾಯಿಗಳು. ಇನ್ನು ಹೂಡಿಕೆ ಅವಧಿ 15 ವರ್ಷ. 22.50 ಲಕ್ಷ ರೂಪಾಯಿಯನ್ನ ಹೂಡಿಕೆ ಮಾಡಿದರೆ ಮೆಚುರಿಟಿ ವೇಳೆ 69,27,000 ರೂಪಾಯಿ ಸಿಗುತ್ತದೆ. ಸೆಕ್ಷನ್ 80C ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇರುತ್ತದೆ. ನಂಬರ್ 2 ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ. ಪ್ರಸ್ತುತ ಬಡ್ಡಿ ದರ 7.40 ಇದ್ದು ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗುತ್ತದೆ. ಕನಿಷ್ಠ 1,000 ರೂಪಾಯಿ ಹೂಡಿಕೆ ಮಾಡಬಹುದಾಗಿದೆ. ಗರಿಷ್ಠ ಹೂಡಿಕೆ ಮೊತ್ತ ನೋಡೋದಾದ್ರೆ ಒಬ್ಬರು ಹೂಡಿಕೆ ಮಾಡಿದರೆ 9 ಲಕ್ಷ ಮತ್ತು ಜಂಟಿ ಹೂಡಿಕೆಗೆ 15 ಲಕ್ಷ ಮಿತಿ ಇರುತ್ತದೆ. ಹೂಡಿಕೆ ಅವಧಿ 5 ವರ್ಷಗಳಾಗಿದ್ದು ನೀವು 15 ಲಕ್ಷ ಹೂಡಿಕೆ ಮಾಡಿದರೆ ಪ್ರತಿ ತಿಂಗಳು 9,250 ರೂಪಾಯಿ ಆದಾಯ ಬರುತ್ತದೆ. ನಂಬರ್ 3 ಅಂಚೆ ಕಚೇರಿ ಅವಧಿ ಠೇವಣಿ. ಇದನ್ನ ಟೈಮ್ ಡೆಪಾಸಿಟ್ ಅಂತಲೂ ಕರೆಯುತ್ತಾರೆ. ಪ್ರಸ್ತುತ ಬಡ್ಡಿ ದರ 6.9 ರಿಂದ 7.59 ಇರುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರವನ್ನು ಪರಿಷ್ಕರಣೆ ಮಾಡಲಾಗುತ್ತೆ. ಕನಿಷ್ಠ ಹೂಡಿಕೆ ಮೊತ್ತ 1,000 ರೂಪಾಯಿ ಇದ್ದರೆ ಗರಿಷ್ಠ ಹೂಡಿಕೆಗೆ ಮಿತಿಯೇ ಇಲ್ಲ. ಹೂಡಿಕೆ ಅವಧಿ 1 ವರ್ಷ, 2 ವರ್ಷ ಮತ್ತು 4 ಅಥವಾ 5 ವರ್ಷ. ಟೈಮ್ ಡೆಪಾಸಿಟ್ನಲ್ಲಿ 5 ವರ್ಷದ ಠೇವಣಿಗೆ ಮಾತ್ರ ಆದಾಯ ಇರುತ್ತದೆ. 5 ಲಕ್ಷ ಹೂಡಿಕೆ ಮಾಡಿದರೆ 5 ವರ್ಷಗಳ ಬಳಿಕ 7,24,000 ರೂಪಾಯಿ ಸಿಗುತ್ತದೆ. ನಂಬರ್ 4 ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಪ್ರಸ್ತುತ ಬಡ್ಡಿ ದರ 7.70 ಇದ್ದು ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ದರವನ್ನು ಪರಿಷ್ಕರಣೆ ಮಾಡಲಾಗುತ್ತದೆ. ಕನಿಷ್ಠ ಹೂಡಿಕೆ ಮೊತ್ತ 1,000 ರೂಪಾಯಿ ಇದ್ದರೆ ಗರಿಷ್ಠ ಹೂಡಿಕೆ ಮೊತ್ತಕ್ಕೆ ಮಿತಿ ಎಂಬುದಿಲ್ಲ. 5 ಲಕ್ಷ ಹೂಡಿಕೆ ಮಾಡಿದರೆ 5 ವರ್ಷಗಳ ಬಳಿಕ 7.32 ಲಕ್ಷ ರೂಪಾಯಿ ವಾಪಸ್ ಸಿಗುತ್ತದೆ. ನಂಬರ್ 5 ಹಿರಿಯ ನಾಗರಿಕರ ಉಳಿತಾಯ ಯೋಜನೆ. ಪ್ರಸ್ತುತ ಬಡ್ಡಿ ದರ 8.20 ರಷ್ಟಿದೆ. ಇಲ್ಲಿ ಕನಿಷ್ಠ ಹೂಡಿಕೆ ಮೊತ್ತ 1,000 ರೂಪಾಯಿ ಇದ್ದರೆ ಗರಿಷ್ಠ 30 ಲಕ್ಷ ರೂಪಾಯಿಗಳನ್ನು ಹೂಡಿಕೆ ಮಾಡಬಹುದು. ಹೂಡಿಕೆ ಅವಧಿ 5 ವರ್ಷಗಳಾಗಿದ್ದು ನಾವು 30 ಲಕ್ಷ ಹೂಡಿಕೆ ಮಾಡಿದರೆ ಬಡ್ಡಿ ಸೇರಿ 42,30,000 ರೂಪಾಯಿ ವಾಪಸ್ ಬರುತ್ತದೆ. ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿ ಆದಾಯ ನಿಮ್ಮದಾಗುತ್ತದೆ. ನಿವೃತ್ತಿ ಬಳಿಕ ಸಿಗುವ ಹಣದ ಹೂಡಿಕೆಗೆ ಸೂಕ್ತ ಜಾಗವಾಗಿದೆ. ಒಟ್ಟಲ್ಲಿ ರಿಸ್ಕ್ಲೆಸ್ ಹೂಡಿಕೆಗೆ ಅಂಚೆ ಕಚೇರಿ ಉತ್ತಮ ಆಯ್ಕೆಯಾಗಿದೆ. ವೀಕ್ಷಕರೇ, ರಿಸ್ಕ್ಲೆಸ್ ಹೂಡಿಕೆ ಬಗ್ಗೆ ನೀವು ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ.